ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ಸೆಕೆಂಡ್ ಸೆಮ್ಮಲ್ಲಿದ್ದರೂ ಕೆಮಿಸ್ಟ್ರಿನ ಓಪನ್ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ ಈ ಸೆಮಿಸ್ಟ್ರಲ್ಲಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅನ್ನೋದನ್ನು ಓದ್ತಾ ಇದ್ದೀರಾ. ಅದರಲ್ಲಿ 3 ಯೂನಿಟ್ ಇದೆ. ಎಲ್ಲ ಯೂನಿಟ್ದು ಆಲ್ರೆಡಿ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಚಾಪ್ಟರ್ ವೈಸು. ಕ್ವಶನ್ ಬ್ಯಾಂಕು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ವಿತ್ ಆನ್ಸರ್. ಈಗ ಲಾಸ್ಟ್ ಚಾಪ್ಟರ್ ಕಾನ್ಸೆಪ್ಟ್ ಆಫ್ ಎನರ್ಜಿ ಇನ್ ಬಯೋಸಿಂಥಿಸಿಸ್ ಅಂತ, ಬಯೋಸಿಸ್ಟಮ್ ಅಂತ, ಅದರಲ್ಲೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಅಪ್ಲೋಡ್ ಮಾಡಿದ್ರೆ ಎಂಟೈರ್ ಸಿಲೆಬಸ್ ನಿಮ್ದು ಏನಿದೆಯಲ್ಲ ಅದರದ್ದೆಲ್ಲ ವೀಡಿಯೋ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್ ಆ್ಯಂಡ್ ಆಲ್ಸೋ 2 ಮಾರ್ಕ್ಸು 4 ಮಾರ್ಕ್ಸು 5 ಮಾರ್ಕ್ಸು 6 ಮಾರ್ಕ್ಸ್ ಕ್ವಶನ್ನು ಈ ಎಂಟೈರ್ ಪೇಪರಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಯಾವ ರೀತಿ ಆನ್ಸರ್ ಮಾಡಬೇಕು, ಎಷ್ಟು ಚಾಯ್ಸ್ ಇರುತ್ತೆ, ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ದೀಸ್ ವೀಡಿಯೋಸ್, ಶೇರ್ ವಿತ್ ಯುವರ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ದಿ ಚಾನಲ್. ಎಲ್ಲ ಫ್ರೀ ಇದೆ. ನಾವು ನಿಮಗೆ ಅಂತ ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ನೀವು ನನಗೆ ನೋಡಲಿಲ್ಲ ಅಂತಂದರೆ, ಒಂದು 100 ಜನ ನಾನು ಮಾಡಿದ ವೀಡಿಯೋ ನೋಡಲಿಲ್ಲ ಅಂತಂದರೆ ನಾನು ಹಾಕಿರುವಂಥ ಎಫರ್ಟ್, ನಾನು ಹಾಕಿರುವಂಥ ಟೈಮು ಎಲ್ಲನೂ ವೇಸ್ಟ್ ಅನಿಸುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ನೋಡಿ, ಇಫ್ ಯು ಮೇಕ್ ಯೂಸ್ ಆಫ್ ದ್ಯಾಟ್ ಐ ಕಂಟಿನ್ಯೂ ಮೈ ಚಾನಲ್. ಇಲ್ಲಾಂದರೆ ವೀಡಿಯೋಸ್ ನಾನು ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಸಾಧ್ಯ ಆದಷ್ಟು ನೀವೇನು ಮಾಡಿ ಅಂತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಲಾಭ ಆಗುತ್ತೆ ಅಂತ ಅನ್ನೋದಾದರೆ ನಾನು ಮಾಡ್ತೀನಿ. ನಾನು ಮಾಡೋವಂಥ ವೀಡಿಯೋಯಿಂದ ಯಾರಿಗೂ ಲಾಭ ಇಲ್ಲ ಅಂತಂದರೆ ನನ್ನದು ಟೈಮು, ನನ್ನ ಎನರ್ಜಿ ಹಾಕೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ನಾನು ಈ ಥರ ಅಂದ್ಕೊಳ್ತಾ ಇದ್ದೀನಿ. ಎನಿವೇ, ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಾನು ಕಾನ್ಸೆಪ್ಟ್ ಆಫ್ ಎನರ್ಜಿ ಇನ್ ಬಯೋಸಿಸ್ಟಮ್ಸ್ ಅಂತ ಏನಿದೆಯಲ್ಲ ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 8 ಅವರ್ಸ್ ಇದೆ. ಹಾಗಾಗಿ 18 to 20 ಮಾರ್ಕ್ಸ್, 16 to 18 ಮಾರ್ಕ್ಸ್ ಈ ಚಾಪ್ಟರಲ್ಲಿ ನಿಮಗೆ ಬರ್ಬೋದು. ಸೊ ಇದು ಗ್ಲೋಬ್ ಸಿಲೆಬಸ್ಸು ನಿಮ್ಮ ಯೂನಿವರ್ಸಿಟಿ ಪ್ರಕಾರ ಕೊಟ್ಟಿರೋದು. ಸೊ 2 ಮಾರ್ಕ್ಸ್ನ ನೀವು ನೋಡ್ತಾ ಹೋಗೋದಾದರೆ, ವಾಟ್ ಈಸ್ ದ ಕ್ಯಾಲರಿಫಿಕ್ ವ್ಯಾಲ್ಯೂ ಆಫ್ ಎ ಫುಡ್ ಅಂತ ಕೇಳ್ತಾರೆ. The calorific value of a food indicates the total amount of energy the human body could generate during its metabolism. Caloric value of a food is generally expressed in calories, that is CAL ಅಂತ ಎಕ್ಸ್ಪ್ರೆಸ್ ಮಾಡ್ತಾರೆ. ನಾವು ಯಾವುದೋ ಒಂದು ಫುಡ್ನ ತೊಗೊಂಡಾಗ ಅದು ಡೈಜೆಸ್ಟ್ ಆದಾಗ, ಮೆಟಬಲೈಸ್ ಆದಾಗ ಎಷ್ಟು ಎನರ್ಜಿ ರಿಲೀಸ್ ಆಗುತ್ತೆ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಅಂತ ಕರಿತೀವಿ ಅಂದರೆ ಕ್ಯಾಲರಿಫಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಜನರಲಿ ನೀವು ಕನ್ಸಿಡರ್ ಎ ಬ್ಯಾಲೆನ್ಸ್ ಫುಡ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ಸು, ದೀಸ್ ಆರ್ ದಿ 3 ಮೇಜರ್ ಕಾಂಪೊನೆಂಟ್ಸ್ ಆಫ್ ಅವರ್ ಫುಡ್ ಅಂತ ಅಂದ್ಕೊಳ್ತೀವಿ. ಸೊ ಹಾಗಾಗಿ ಯಾವ್ಯಾವುದು ಎಷ್ಟೆಷ್ಟು ಕ್ಯಾಲರಿಫಿಕ್ ವ್ಯಾಲ್ಯೂ ಇದೆ ಅಂತ, ಕಾರ್ಬೋಹೈಡ್ರೇಟು 4 ಕಿಲೋ ಕ್ಯಾಲರೀಸ್ ಪರ್ ಗ್ರಾಮ್ನ ಕೊಡುತ್ತೆ, ಪ್ರೋಟೀನು 4 ಕ್ಯಾಲರೀಸ್ ಪರ್ ಗ್ರಾಮ್ನ ಕೊಡುತ್ತೆ, ಫ್ಯಾಟು 9 ಕ್ಯಾಲರೀಸ್ ಪರ್ ಗ್ರಾಮ್ನ ನನಗೆ ಪ್ರೊಡ್ಯೂಸ್ ಮಾಡುತ್ತೆ. ಫ್ಯಾಟ್ ಆಲ್ಮೋಸ್ಟ್ ಕಾರ್ಬೋಹೈಡ್ರೇಟು ಪ್ರೋಟೀನ್ಗೆ ಕಂಪೇರ್ ಮಾಡಿದ್ರೆ ಡಬಲ್ ಅಷ್ಟು ಎನರ್ಜಿನ ಅದು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್? The standard free energy change delta G naught ಅಂತ ಹೇಳಿದ್ರೆ of a chemical reaction is the amount of energy released in the conversion of reactant to products under the standard conditions. ಇದಕ್ಕೆ ನಾವೇನಂತ ಕರಿತೀವಿ? ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಅಂತ ಹೇಳ್ತೀವಿ. ಸೊ ನೀವು ಯಾವುದೇ ಒಂದು ಫುಡ್ನ ತೊಗೊಂಡಾಗ ಅಲ್ಲಿ ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ಸಲ್ಲಿ ಆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಫುಡ್ ಈಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಮೆನಿ ರಿಯಾಕ್ಷನ್ಸ್. ಅಲ್ಲಿ ಎಷ್ಟು ಅಮೌಂಟು ರಿಲೀಸ್ ಆಗುತ್ತೆ ಫ್ರಮ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್, ಅದನ್ನು ಕಂಡುಹಿಡಿತೀವಲ್ಲ, ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್ ಆ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 8 ಅವರ್ಸ್ ಇದೆ. ಹಾಗಾಗಿ 18 to 20 ಮಾರ್ಕ್ಸ್, 16 to 18 ಮಾರ್ಕ್ಸ್ ಈ ಚಾಪ್ಟರಲ್ಲಿ ನಿಮಗೆ ಬರ್ಬೋದು. ಸೊ ಇದು ಗ್ಲೋಬ್ ಸಿಲೆಬಸ್ಸು ನಿಮ್ಮ ಯೂನಿವರ್ಸಿಟಿ ಆಗುತ್ತೆ. ಇದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಅನಬಾಲಿಸಮ್ ಅಂತ ಕರಿತೀವಿ. ಅನಬಾಲಿಸಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸ್ಮಾಲರ್ ಯೂನಿಟ್ಗಳೆಲ್ಲ ಕಂಬೈನ್ ಆಗಿ ಲಾರ್ಜ್ ಮಾಲಿಕ್ಯೂಲ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಅನಬಾಲಿಸಮ್ ಅಂತ ಕರಿತೀವಿ. ಅನಬಾಲಿಸಮ್ ಪಾತ್ವೇಸ್ ಬಿಲ್ಡ್ ಎ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಫ್ರಮ್ ಎ ಸಿಂಪ್ಲರ್ ಒನ್ಸ್ and typically need an input of energy. Building glucose from carbon dioxide is another example. Some other example include synthesis of protein from amino acid, a DNA strand from the nucleic acid building blocks, nucleotides. ಇದೆಲ್ಲನೂ ಎಕ್ಸಾಂಪಲ್ ಆಗುತ್ತೆ. ಸ್ಮಾಲ್ ಯೂನಿಟ್ ಇಂದ ಬಿಗ್ಗರ್ ಯೂನಿಟ್ ಆಗುತ್ತಲ್ಲ,
ಅದಕ್ಕೆ ನಾವೇನಂತ ಕರಿತೀವಿ, ಅನಬಾಲಿಸಮ್ ಅಂತ ಕರಿತೀವಿ. ಆ ಥರ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅನಬಾಲಿಸಮ್ ಆ್ಯಂಡ್ ಕೆಟಬಾಲಿಸಮ್ ಅಂತಾರೆ. ಅಗೇನ್ ಇದನ್ನು 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. 2 ಮಾರ್ಕ್ಸ್ ಕೇಳಿದ್ರೆ 2 ಡಿಫ್ರೆನ್ಸ್ ಹೇಳ್ಬೇಕಾಗುತ್ತೆ, 4 ಮಾರ್ಕ್ಸ್ ಕೇಳಿದ್ರೆ 4 ಡಿಫ್ರೆನ್ಸ್ನ ಕೊಡೋದು. ಒಂದು ಕೆಟಬಾಲಿಸಮ್ ಅನಬಾಲಿಸಮ್ ನಾನು ಮುಂಚೆನೇ ಹೇಳ್ದಂಗೆ ಎರಡೂ ಸೇರಿಕೊಂಡಾಗ ನಿಮಗೆ ಮೆಟಬಾಲಿಸಮ್ ಆಗೋದು. ಒಂದರಲ್ಲಿ ಕೆಟಬಾಲಿಸಮ್ಲಿ ಏನಾಗುತ್ತೆ, ಬಿಗ್ ಮಾಲಿಕ್ಯೂಲ್ ಗೆಟಿಂಗ್ ಇಂಟು ಎ ಸ್ಮಾಲರ್ ಒನ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಕೆಟಬಾಲಿಸಮ್ ಅಂತ ಕರಿತೀವಿ. ಅನಬಾಲಿಸಮಲ್ಲಿ ಏನಾಗುತ್ತೆ ಅಂದರೆ ಲಾರ್ಜರ್ ಮಾಲಿಕ್ಯೂಲ್ಸ್ ಏನಿರುತ್ತೆ, ಸ್ಮಾಲರ್ ಮಾಲಿಕ್ಯೂಲ್ಸ್ನ ಲಾರ್ಜರ್ ಮಾಲಿಕ್ಯೂಲ್ ಆಗುತ್ತಲ್ಲ, ಅದಕ್ಕೆ ನಾವು ಅನಬಾಲಿಸಮ್ ಅಂತ ಹೇಳ್ತೀವಿ. ಕೆಟಬಾಲಿಸಮಲ್ಲಿ ಏನಾಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ, ಅನಬಾಲಿಸಮಲ್ಲಿ ಎನರ್ಜಿ ತಗೊಳುತ್ತೆ. ಕೆಟಬಾಲಿಸಮ್ ಇಸ್ ಆಕ್ಸಿಡೇಟಿವ್ ವೆರಸ್ ಅನಬಾಲಿಸಮ್ ಇಸ್ ರಿಡಕ್ಟಿವ್. ಅದೇ ಥರ ಕೆಟಬಾಲಿಸಮ್ ಇಸ್ ಡೈವರ್ಜೆಂಟ್ ಪ್ರೋಸೆಸ್ ವೆರಸ್ ಅನಬಾಲಿಸಮ್ ಇಸ್ ಕನ್ವರ್ಜೆಂಟ್ ಪ್ರೋಸೆಸ್. ಇದಕ್ಕೆ ಎಕ್ಸಾಂಪಲ್ ಅಂತಂದರೆ ಕೆಟಬಾಲಿಸಮ್ಗೆ ಅಂತಂದರೆ ಪ್ರೋಟೀನ್ಸ್ ಇರೋದು ಅಮೈನೋ ಆಸಿಡ್ಸ್ ಆಗೋದು, ಗ್ಲೈಕೋಜನ್ ಇರುವಂಥದ್ದು ಗ್ಲೂಕೋಸ್ ಆಗೋದು, ಟ್ರೈಗ್ಲಿಸರೈಡ್ ಇರೋವಂಥದ್ದು ಫ್ಯಾಟಿ ಆಸಿಡ್ಸ್ ಆಗೋದು. ಇದರಲ್ಲಿ ಏನಾಗುತ್ತೆ, ಪಾಲಿಪೆಪ್ಟೈಡ್ಸ್ ಫ್ರಮ್ ಅಮೈನೋ ಆಸಿಡ್ಸ್, ಪ್ರಿಪ್ರೇಷನ್ ಆಫ್ ಪಾಲಿಪೆಪ್ಟೈಡ್ಸ್ ಫ್ರಮ್ ಅಮೈನೋ ಆಸಿಡ್, ಪ್ರಿಪ್ರೇಷನ್ ಆಫ್ ಗ್ಲೂಕೋಸ್, preparation of glycogen from glucose, fatty acid, triglyceride, preparation of triglyceride from fatty acids. ಇವೆಲ್ಲನೂ ನಿಮಗೆ ಎಕ್ಸಾಂಪಲ್ ಆಗುತ್ತೆ. ನೋಡ್ಕೊಳ್ಳಿ, 2 ಮಾರ್ಕ್ ಕೇಳ್ತಾ ಇದ್ದಾರೆ, 3 ಮಾರ್ಕ್ ಕೇಳ್ತಾ ಇದ್ದಾರೆ, ಅಕಾರ್ಡಿಂಗ್ಲಿ ಯು ಆರ್ ಗೋಯಿಂಗ್ ಟು ರೈಟ್ ಆನ್ಸರ್. ಸೊ ಕೆಟಬಾಲಿಸಮ್ ಅನಬಾಲಿಸಮ್ನ ಈ ಥರ, ಕೆಟಬಾಲಿಸಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ, ಅನಬಾಲಿಸಮ್ಲಿ ಎನರ್ಜಿ ರಿಕ್ವೈರ್ ಇರುತ್ತೆ. ನೆಕ್ಸ್ಟ್, ವಾಟ್ ಆರ್ ಎನರ್ಜಿ ರಿಚ್ ಕಾಂಪೌಂಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ದ ಕಾಂಪೌಂಡ್ಸ್ ವಿಚ್ ಅಪಾನ್ ಹೈಡ್ರಾಲಿಸಿಸ್ yield more than 25 kilojoule of free energy are called as energy rich ಅಥವಾ ಹೈ ಎನರ್ಜಿ ಕಾಂಪೌಂಡ್ಸ್ ಅಂತ. ATP is also ಎನರ್ಜಿ ರಿಚ್ ಕಾಂಪೌಂಡ್. ATP ಅಂತಂದರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ 30.5 kilojoules ಅದು ಕೊಡ್ತಾ ಹೋಗುತ್ತೆ. ವಿಚ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಕರೆನ್ಸಿ, ವೈ ಅಂತ ಕೇಳ್ತಾರೆ. ATP ಇಸ್ ಕಾಲ್ಡ್ ಆಸ್ ಯೂನಿವರ್ಸಲ್ ಕರೆನ್ಸಿ ಅಥವಾ ಎನರ್ಜಿ ಕರೆನ್ಸಿ ಆಫ್ ದಿ ಸೆಲ್ ಅಂತ ಕರೀತಾರೆ. ಯಾಕೆ ಅಂದರೆ ದೀಸ್ ಆರ್ ದಿ ಹೈ ಎನರ್ಜಿ ಮಾಲಿಕ್ಯೂಲ್ಸ್ ವಿಚ್ ಗೋಯಿಂಗ್ ಟು ಪ್ರೊವೈಡ್ ಎನರ್ಜಿ ಫಾರ್ ಮೆನಿ ಬಯಾಲಜಿಕಲ್ ಪ್ರೋಸೆಸ್ ದಟ್ ಹ್ಯಾಪನ್ಸ್ ಇನ್ಸೈಡ್ ದಿ ಬಾಡಿ. ಸೊ ದೇ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಕರೆನ್ಸಿ whenever there is a requirement for the energy, they are going to release, therefore they are called as universal currency. ಮೆನ್ಷನ್ 2 ಫಂಕ್ಷನ್ಸ್ ಆಫ್ ATP ಅಂತ ಹೇಳ್ತಾರೆ. ನಾನು ಹೇಳ್ದಂಗೆ ATP ಅಂದರೆ ಆ್ಯಸ್ ಆ್ಯಂಡ್ ವೆನ್ ಇಟ್ ರಿಕ್ವೈರ್ಡ್ ಅಡಿನೋಸೈನ್ ಟ್ರೈಫಾಸ್ಫೇಟ್ ಸೆಲ್ಯುಲರ್ ಫಂಕ್ಷನ್ಸ್ ಆಗೋದಕ್ಕೆ, ಮೆಟಬಾಲಿಕ್ ಪ್ರೋಸೆಸ್ ಆಗೋದಕ್ಕೆ, ಬಯಾಲಜಿಕಲ್ ಆಕ್ಟಿವಿಟಿ ಆಗೋದಕ್ಕೆ, ಆ್ಯಸ್ ಆ್ಯಂಡ್ ವೆನ್ ದೇರ್ ಇಸ್ ಎ ರಿಕ್ವೈರ್ಮೆಂಟ್ ಫಾರ್ ದಿ ರಿಲೀಸ್ ಆಫ್ ಎನರ್ಜಿ, ದೇ ಆರ್ ಗೋಯಿಂಗ್ ಟು ರಿಲೀಸ್ ಎನರ್ಜಿ ಬೈ ಕನ್ವರ್ಟಿಂಗ್ ದೆಮ್ಸೆಲ್ಫ್ ಇಂಟು ADP. ಸೊ ಇದಕ್ಕೆ ಇದು ಫಂಕ್ಷನ್ ಹೇಳಿ ಅಂತಂದರೆ, ವೇರಿಯಸ್ cellular function including transportation of different molecule across the cell membranes. They also supply energy required for the muscle contraction, circulation of the blood, locomotion, various body movements ಎಲ್ಲದಕ್ಕೂ ಅದು ಎನರ್ಜಿ ರಿಲೀಸ್ ಮಾಡುತ್ತೆ. ರೈಟ್ ದಿ ಸ್ಟ್ರಕ್ಚರ್ ಆಫ್ ATP ಅಂತ ಹೇಳ್ತಾ ಇದ್ರೆ ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಟ್ಸ್ ನ್ಯೂಕ್ಲಿಯೋಟೈಡ್. ಆ್ಯಕ್ಚುಲಿ ನ್ಯೂಕ್ಲಿಯೋಟೈಡ್ ಅಂತಂದರೆ ಏನು ಅಂದರೆ ಅದರಲ್ಲಿ 3 ಇರುತ್ತೆ, ಬೇಸ್ ಇರುತ್ತೆ, ಶುಗರ್ ಇರುತ್ತೆ ಮತ್ತು ಫಾಸ್ಫೇಟ್ ಗ್ರೂಪ್ ಇರುತ್ತೆ. ಇಲ್ಲಿ ಫಾಸ್ಫೇಟು ಎಷ್ಟು 3 ಫಾಸ್ಫೇಟ್ ಯೂನಿಟ್ ಇದೆ, ಹಾಗಾಗಿ ಇದನ್ನ ಟ್ರೈಫಾಸ್ಫೇಟ್ ಅಂತ ಕರೀತಾರೆ. ಅಡಿನೋಸೈನ್ ಇದೆ, ಮತ್ತೆ ಏನಾಗಿದೆ ಅಂದರೆ ರೈಬೋಸ್ ಪೆಂಟೋಸ್ ಶುಗರ್ ಇದೆ. ಸೊ ಈ 3 ಸೇರಿಕೊಂಡು ಸ್ಟ್ರಕ್ಚರ್ ಆಗುತ್ತೆ. ಸ್ಟ್ರಕ್ಚರ್ ಆಫ್ ATPಗೆ ಗೊತ್ತಿರಬೇಕು. ನೆಕ್ಸ್ಟ್, ವಾಟ್ ಈಸ್ ಗ್ಲೈಕಾಲಿಸಿಸ್ ಅಂತ ಕೇಳ್ತಾರೆ. ಗ್ಲೈಕಾಲಿಸಿಸ್ ಇಸ್ ಅ ಮೆಟಬಾಲಿಕ್ ಪ್ರೋಸೆಸ್ ದಟ್ ಕನ್ವರ್ಟ್ಸ್ ದಿ ಗ್ಲುಕೋಸ್ ಇಂಟು ಪೈರುವಿಕ್ ಆಸಿಡ್. ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ನಾವು ಯಾವುದೇ ಒಂದು ತೊಗೊಳ್ಳೋಂಥ ಫುಡ್ ಏನಿರುತ್ತಲ್ಲ ಅದು ಗೆಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು. ಅದು ಬೈ ಟೇಕಿಂಗ್ ದಿ ಡಿಫ್ರೆಂಟ್ ಪಾತ್ ಇನ್ಸೈಡ್ ದಿ ಬಾಡಿ ಅದೇನಾಗುತ್ತೆ, ದೆ ಗೆಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಇನ್ ಎ ಲಿವರ್. ಕೊನೆಗೆ ಲಿವರ್ ಬರೋಷ್ಟೊತ್ತಿಗೆ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ ಫುಡ್ ಐಟಮ್ ಆ ಗ್ಲೂಕೋಸ್ನ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತಿರಲ್ಲ, ಆ ಎಂಟೈರ್ ಸೈಕಲ್ಗೆ, ಆ ಎಂಟೈರ್ ಪ್ರೋಸೆಸ್ಗೆ, ಎಂಟೈರ್ ಮೆಟಬಾಲಿಕ್ ಪಾತ್ವೇಗೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ. ಅದೇ ಥರ ಕ್ರಿಪ್ ಸೈಕಲ್ ಅಂತಲೂ ಇದೆ. ಹಂಗಾಗಿ ಇದು ಎರಡರ ಮಧ್ಯೆ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಗ್ಲೈಕಾಲಿಸಿಸು ಕ್ರಿಪ್ ಸೈಕಲ್ಸು ಡಿಫ್ರೆನ್ಶಿಯೇಟ್ ಮಾಡಿ ಅಂತ 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. Glycolysis is the first step of respiration, yielding the 2 molecules of pyruvic acid after the partial breakdown of glucose molecule in a set of enzymatic process. ನಾನು ಹೇಳ್ದಂಗೆ ಗ್ಲೈಕಾಲಿಸಿಸ್ ಅನ್ನೋವಂಥದ್ದು 10 ಸ್ಟೆಪ್ ಪ್ರೋಸೆಸ್ಸು. 10 ಸ್ಟೆಪ್ಪಲ್ಲಿ ಇಟ್ ಗೆಟ್ ಕನ್ವರ್ಟೆಡ್ ಇಂಟು ಡಿಫ್ರೆಂಟ್ ಪಾತ್ವೇಸಲ್ಲಿ ನಿಮ್ಮ ಗ್ಲೂಕೋಸ್ ಏನಾಗುತ್ತೆ, ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಎಂಟೈರ್ ಮೆಟಬಾಲಿಕ್ ಪಾತ್ವೇಗೆ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ.
As a Krebs cycle is the second step of aerobic respiration, in which the pyruvate is oxidized completely into inorganic substances forming the carbon dioxide. ಸೊ ಗ್ಲೈಕಾಲಿಸಿಸ್ ಅಲ್ಲಿ ನಿಮ್ಗೆ ಏನು ಪೈರುವೇಟ್ ಆಗುತ್ತೆ ಅಥವಾ ಪೈರುವಿಕ್ ಆಸಿಡ್ ಬರುತ್ತೆ, ಅದನ್ನು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ಆಗುತ್ತಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಕ್ರೆಬ್ಸ್ ಸೈಕಲ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್ ಆಫ್ ರೆಸ್ಪಿರೇಷನ್ಗೆ ನಾವು ಗ್ಲೈಕಾಲಿಸಿಸ್ ಅಂದರೆ, ಸೆಕೆಂಡ್ ಸ್ಟೆಪ್ಗೆ ನಾವು ಕ್ರೆಬ್ಸ್ ಸೈಕಲ್ ಅಂತ ಹೇಳ್ಬೋದು. ಅಕರ್ಸ್ ಇನ್ಸೈಡ್ ದಿ ಸೈಟೋಪ್ಲಾಸಮ್, ಯಾವುದು ಗ್ಲೈಕಾಲಿಸಿಸ್. Krebs cycle occurs inside the mitochondria. No carbon dioxide is evolved, but Krebs cycle carbon dioxide is evolved. Oxygen is not required for glycolysis, but oxygen is required for Krebs cycle. Occurs in a linear sequence, occurs in a cyclic sequence. ಸೊ ನೀವು ಗ್ಲೈಕಾಲಿಸಿಸ್ನ ಬರೀಬೇಕಾದ್ರೆ ಲೀನಿಯರ್ ಸೀಕ್ವೆನ್ಸಲ್ಲಿ ಬರಿತೀರಾ, ಆದರೆ ಇದನ್ನು ತೊಗೊಂಡ್ರೆ ಕ್ರಿಬ್ಸ್ ಸೈಕಲ್ನ ತೊಗೊಂಡ್ರೆ ಸೈಕ್ಲಿಕ್ ಸೀಕ್ವೆನ್ಸಲ್ಲಿ ಬರಿತೀರಾ. ಸೊ 2 ಮಾರ್ಕ್ ಕೇಳಿದ್ರೆ 2 ಬರೀರಿ, 3 ಮಾರ್ಕ್ ಕೇಳಿದ್ರೆ 3, 4 ಮಾರ್ಕ್ ಕೇಳಿದ್ರೆ 4, ಆ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ಅದೇ ಥರ ಕಂಟಿನ್ಯೂ ಮಾಡೋದಾದರೆ ಇದ್ರದ್ದು ಡಿಫ್ರೆನ್ಸ್ ಏನಿದೆ, ಗ್ಲೈಕಾಲಿಸಿಸ್ ಕ್ರಿಬ್ಸ್ ಸೈಕಲ್ಲು 4 ATP molecules are produced in a glycolysis for each glucose molecule. ಇಲ್ಲಿ 1 ATP or 1 GTP molecules produced by a substrate level phosphorylation in each turn of Krebs cycle. ಇಲ್ಲಿ 1 ATP ರಿಲೀಸ್ ಆಗುತ್ತೆ, ಅಲ್ಲಿ 4 ATP ಪ್ರೊಡ್ಯೂಸ್ ಆಗುತ್ತೆ. Glycolysis ಅಲ್ಲಿ consume 2 molecules of ATP for initial phosphorylation of a substrate molecule, does not consume ATP. Net gain of 2 molecules of ATP and 2 molecules of NADH gained for every molecule of glucose breakdown. Final ಆಗುತ್ತೆ. ಇಲ್ಲಿ ಕ್ರಿಬ್ಸ್ ಸೈಕಲ್ ತಗೊಂಡ್ರೆ ಈಚ್ ಟರ್ನ್ ಆಫ್ ಕ್ರಿಬ್ಸ್ ಸೈಕಲ್ yields the 3 molecules of NADH and 2 molecules of FADH2. ಅದನ್ನ ಅದು ತಗೊಳುತ್ತೆ. ನೀವು ಯಾವ್ದಾದ್ರು 2 ಹೇಳಿದ್ರೂ ಸಾಕಾಗತ್ತೆ, ಅಥವಾ 4 ಹೇಳಿದ್ರೂ ಸಾಕಾಗತ್ತೆ, 3 ಹೇಳಿದ್ರೂ ಸಾಕಾಗತ್ತೆ. ಎಗೇನ್ ಇದರಲ್ಲಿ ಈ ಚಾಪ್ಟ್ರಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಇನ್ನು ಚಿಕ್ಕದಾಗಿ ನಿಮಗೆ ಕೇಳೋಕ್ಕಾಗಲ್ಲ. 5 ನಿಮಗೆ ಅನಾಬಾಲಿಸಮ್ ಅಂತ ಕರಿತೀವಿ. ಆ ಥರ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅನಾಬಾಲಿಸಮ್ ಆ್ಯಂಡ್ ಕ್ಯಾಟಬಾಲಿಸಮ್ ಅಂತಾರೆ. ಎಗೇನ್ ಇದನ್ನು 2 ಮಾರ್ಕ್ಸ್ ಕೇಳ್ಬೋದು, 3 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ಕೇಳ್ಬೋದು. 2 ಮಾರ್ಕ್ಸ್ ಕೇಳಿದ್ರೆ 2 ಡಿಫ್ರೆನ್ಸ್ ಹೇಳಬೇಕಾಗುತ್ತೆ, 4 ಮಾರ್ಕ್ಸ್ ಕೇಳಿದ್ರೆ 4 ಡಿಫ್ರೆನ್ಸ್ನ ಕೊಡೋದು. ಒಂದು ಕ್ಯಾಟಬಾಲಿಸಮ್ ಅನಾಬಾಲಿಸಮ್ ನಮ್ಮ ಮುಂಚೆನೇ 10 ಸ್ಟೆಪ್ ಇದೆ. 10 ಸ್ಟೆಪ್ನ ನೀವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಗ್ಲೈಕಾಲಿಸಿಸ್ ಅಂತಲೇ. ಅದೇ ಥರ ಕ್ರಿಬ್ಸ್ ಸೈಕಲಲ್ಲೂ ಹಾಗೆ ಇದೆ, ಅದರದ್ದು ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋಗೆ ಅದೇ ಮತ್ತೆ ನಾನು ಹೇಳೋದ್ರಲ್ಲಿ ತಿರ್ಗಾ 10 ಸ್ಟೆಪ್ಪು 10 ಸ್ಲೈಡ್ ನಾನು ಹೇಳೋದ್ರಲ್ಲಿ ಅರ್ಥ ಇಲ್ಲ, ನೀವು ಅಲ್ಲೇ ಹೋಗಿ ನೋಡಿದ್ರೆ ಬೆಟರ್ ಆಗುತ್ತೆ ಅಂತ ಇದನ್ನು ನಾನು ಬಿಟ್ಟಿದ್ದೀನಿ. ಸೊ ಈ ರೀತಿಯಾದಂಥ 10 ಸ್ಟೆಪ್ ಇದೆ. ಈ 10 ಸ್ಟೆಪ್ನ ಹೇಳಬೇಕು. ಗ್ಲೂಕೋಸಿಂದ ಪೈರುವೇಟಿಗೆ ಕನ್ವರ್ಟ್ ಆಗುತ್ತಲ್ಲ, ಈ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಗ್ಲೈಕಾಲಿಸಿಸ್ ಅಂತ ಹೇಳ್ತೀವಿ. ಲೀನಿಯರ್ ಪಾತ್ವೇನಲ್ಲಿ ಆಗ್ತಾ ಹೋಗುತ್ತೆ. ಅದೇ ಥರ ಔಟ್ಲೈನ್ ದಿ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಕ್ರಿಬ್ಸ್ ಸೈಕಲ್ ಅಂತ ಹೇಳ್ತಾರೆ. ಕ್ರಿಬ್ಸ್ ಸೈಕಲ್ಗೆ TCA ಸೈಕಲ್ ಅಂತಲೂ ಕರೀತಾರೆ, ಸಿಟ್ರಿಕ್ ಆ್ಯಸಿಡ್ ಸೈಕಲ್ ಅಂತಲೂ ಅದನ್ನು ಕರೀತಾರೆ. ಇದು ನಿಮ್ಗೆ ಏನಾಗುತ್ತೆ ಅಂತಂದರೆ 8 ಸ್ಟೆಪ್ ಇದೆ. ಎಗೇನ್ ಇದನ್ನು ಇನ್ ಡೀಟೇಲಾಗಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ OEಗೆ ಹೋಗಿ ಮಾಲಿಕ್ಯೂಲ್ಸ್ ಆಫ್ ಲೈಫ್ ಅಂತ ಕೊಟ್ಟರೆ ಅದರಲ್ಲಿ ನಾನು ಆಲ್ರೆಡಿ ಕ್ರಿಬ್ಸ್ ಸೈಕಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 8 ಸ್ಟೆಪ್ ಇದೆ. ಇದು ಸರ್ಕ್ಯುಲರ್ ಪಾತ್ವೇನಲ್ಲಿ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೇಕಾಗತ್ತೆ, ಇದನ್ನು ಕಲ್ತ್ಕೋಬೇಕಾಗತ್ತೆ. ಇದನ್ನು 5 ಗ್ಲೈಕಾಲಿಸಿಸ್ ಕೇಳ್ತಾರೆ, ಇಲ್ಲಾಂದರೆ ಕ್ರಿಬ್ಸ್ ಸೈಕಲ್ ಕೇಳ್ತಾರೆ. 2 ಕೇಳೋಕ್ಕಾಗಲ್ಲ, ಯಾವ್ದಾದ್ರು 1 ಕೇಳ್ಬೋದು. 5 ಮಾರ್ಕ್ಸ್ ಕೇಳ್ಬೋದು, ಇಲ್ಲಾಂದರೆ ಅವರು ಅದನ್ನು 6 ಮಾರ್ಕ್ಸ್ಗೆ ಕೇಳ್ಬೋದು. ಯಾಕೆಂದರೆ ಇದನ್ನು ಸ್ಪ್ಲಿಟ್ ಮಾಡಿ ಕೇಳೋಕ್ಕಾಗಲ್ಲ. ಹಾಗಾಗಿ ಕಂಪ್ಲೀಟ್ಲಿ ಅವ್ರೇನು ಮಾಡ್ಬೋದು ಅಂತಂದರೆ ಎಂಟೈರ್ ಕ್ರಿಬ್ಸ್ ಸೈಕಲ್ನ ಅಥವಾ ಎಂಟೈರ್ ಗ್ಲೈಕಾಲಿಸಿಸ್ ಪಾತ್ವೇನ ಅವರು ಇರ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.